ಮತ್ತೊಂದು ಮಹತ್ವದ ತಿರುವು ಪಡೆದುಕೊಂಡ ಶಿರಸಿ ಕಾಮಧೇನು ಜ್ಯುವೆಲರ್ಸ್ ಮಾಲಕನ ಮಗ ಪ್ರೀತಂ ಪ್ರಕಾಶ್ ಪಾಲೇಕರ್ ಆತ್ಮಹತ್ಯೆ ಪ್ರಕರಣ. ಮತ್ತೊಂದು ಮಹತ್ವದ ತಿರುವು ಪಡೆದುಕೊಂಡ ಶಿರಸಿ ಕಾಮಧೇನು ಜ್ಯುವೆಲರ್ಸ್ ಮಾಲಕನ ಮಗ ಪ್ರೀತಂ ಪ್ರಕಾಶ್ ಪಾಲೇಕರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನಾಗಿ ಮಾಡಿ ರವೀಶ್ ಹೆಗಡೆ, ಗಣೇಶ್ ಆಚಾರಿ, ಓಂ ಹೆಗಡೆ ಮೇಲೆ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆರೋಪಿತರು ಸ್ವಸ್ತಿಕ್ ಮೀಡಿಯಾ ಚಾನೆಲ್ನಲ್ಲಿ ಅಪಪ್ರಚಾರದ ಪೋಸ್ಟರ್ಗಳನ್ನು ಮಾಡಿ ಮೃತ ಪ್ರತೀಕನಿಗೆ ಮಾನಸಿಕ ಹಿಂಸೆ ನೀಡಿರುವುದಾಗಿ ಸಹೋದರ ಪವನ್ ಪಾಲೇಕರ್ ದೂರು ನೀಡಿದ್ದಾರೆ. ಪ್ರಕರಣದ 3 ಆರೋಪಿಗಳನ್ನು ಕೂಡಲೇ ಬಂಧಿಸಲು ನಾಳೆ ದೈವಜ್ಞ ಬ್ರಾಹ್ಮಣ ಸರಾಫ್ ಹಾಗೂ ಆಭರಣ ತಯಾರಕರ ಸಂಘದಿಂದ ಮೌನ ಪ್ರತಿಭಟನೆ ನಡೆಸುವ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಬ್ಲ್ಯಾಕ್ ಮೇಲರ್ಗಳಿದ್ದು ಅವರನ್ನು ವಿಚಾರಣೆಗೆ ಒಳಪಡಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಂತೂ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಜನರಿಗೆ ನೀರು ಸಿಗುತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಸರಿಯಾದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲ. ಜಾತ್ರಾ ಅನುದಾನ 5 ಕೋಟಿ ರೂಪಾಯಿ ಬಂದಿದೆ ಎಂದು ಸುಳ್ಳು ಹೇಳಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಭೀಮಣ್ಣ ನಾಯ್ಕರ ಮೇಲೆ ಆರೋಪ ಮಾಡಿದ್ದಾರೆ. ಇವತ್ತು ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಕ್ರೈಮ್ಗಳು ಬೇಕಾಬಿಟ್ಟಿಯಾಗಿ ನಡೀತಾ ಇದೆ. ಪೊಲೀಸರ ಭಯ ಇಲ್ಲ. ಕಳ್ಳತನ, ಗುಂಡಾಗಿರಿಗಳು ಅದು ಮಿತಿ ಮೀರಿ ಇವತ್ತು ನಡೀತಾ ಇರೋದನ್ನ ತಮಗೂ ಕೂಡ ಗಮನಕ್ಕೆ ಬಂದಿರಬಹುದು. ಹಾಗಾಗಿ ಈ ರೀತಿ ಆದರೆ ಜನರನ್ನ ರಕ್ಷಣೆ ಕೊಡತಕ್ಕಂಥ ಸರ್ಕಾರ, ಜನತೆಗೆ ಭದ್ರತೆಯನ್ನು ಕೊಡತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡಲಿಕ್ಕೆ ಸಾರ್ವಜನಿಕವಾಗಿ ವಿಫಲ ಆಗಿರುವುದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮದ್ಯ ಮಾರಾಟ ಹಳ್ಳಿಗಳಲ್ಲಿ ಪ್ರತಿಯೊಂದು ಬಿಡಿ ಅಂಗಡಿಯಲ್ಲಿ, ಗೂಡು ಅಂಗಡಿಯಲ್ಲಿ, ಬೈಕ್ ಮೇಲೆ ನೋಡಿ ಎಲ್ಲಿ ಬೇಕಾದಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ಬಹಳ ದೊಡ್ಡ ಇದು ದುಷ್ಪರಿಣಾಮ ಬೀರ್ತಾ ಇದೆ. ಕಾರಣ ಜನರ ಮನಸ್ಸಿಗೆ ಮತ್ತು ಜನತೆಗೆ ಬೇಡವಾದಂತ ಈ ಒಂದು ದೊಡ್ಡ ಮದ್ಯವನ್ನು ಈ ರೀತಿ ಆದ್ರೆ ಮುಂದೆ ಸಾರ್ವಜನಿಕರಿಗಾಗ್ಲಿ, ಕುಟುಂಬಕ್ಕಾಗ್ಲಿ, ಜನತೆಗಾಗ್ಲಿ ಯಾವ ರೀತಿಯಲ್ಲಿ ಸರ್ಕಾರ ಇದನ್ನು ನಿರ್ವಹಣೆ ಮಾಡ್ತದೆ. ಕಳೆದ 1 ವರ್ಷದಲ್ಲಿ ಅಭಿವೃದ್ಧಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಎಲ್ಲೂ ಕೂಡ ಕಂಡು ಬರುವುದಿಲ್ಲ. ಕೆಲಸಗಳು, ಅಭಿವೃದ್ಧಿಗಳು, ರಸ್ತೆಗಳು ನಮ್ಮಲ್ಲಿ ಏನು ಕಾಮಗಾರಿಗಳು ನಡೀತಾ ಇತ್ತು, ಅವು ಕ್ರಮೇಣವಾಗಿ ಕುಟ್ಟುತ್ತಾ ಹಂತಕ್ಕೆ ನಿಂತು ಬಿಟ್ಟು ಇವತ್ತು ಮತ್ತೆ ಮಳೆಗೆ ಅಲ್ಲಲ್ಲಿ ಅನೇಕ ಅವಾಂತರಗಳಾಗುವುದು ಕೂಡ ಇದೆ. ಇದನ್ನ ಈ ಮೊದಲೇ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಕಳೆದ ನವೆಂಬರ್ ಡಿಸೆಂಬರ್ದಲ್ಲೇ ಎಲ್ಲರೂ ಹೇಳಿದಾಗ ನೀರಿನ ಕೊರತೆ ಬರ್ತದೆ, ಮಳೆಯ ಅಭಾವ ಇದೆ ಅಂತ ಹೇಳಿದಾಗ ಎಲ್ಲಾ ರೀತಿಯ ನೀರಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಯಾವ ರೀತಿಯ ನೀರಿನ ವ್ಯವಸ್ಥೆ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಅದನ್ನು ಅವರು ವಿಫಲರಾಗಿದ್ದಾರೆ ಅನ್ನೋದನ್ನ ನಾನು. ಶಿರಸಿ ಜಾತ್ರಾ ಅನುದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಮುಖಂಡ ಹಿತೇಂದ್ರ ನಾಯ್ಕ ಆರೋಪ. ಶಿರಸಿ ಜಾತ್ರಾ ಅನುದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡುವೆ ಹಗ್ಗಜಗ್ಗಾಟ ನಡೆದಿದೆ. ಆಮ್ ಆದ್ಮಿ ಮುಖಂಡ ಹಿತೇಂದ್ರ ನಾಯ್ಕ ಆರೋಪಕ್ಕೆ ಕಾಂಗ್ರೆಸ್ನ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಸ್ಪಷ್ಟನೆ ನೀಡಿದರು. ಇದನ್ನು ಒಪ್ಪದ ಹಿತೇಂದ್ರ ನಾಯ್ಕ ಅವರು ಮರು ಆರೋಪ ಮಾಡಿದ್ದಾರೆ. ಮೊದಲನೇದೇನು ಅಂತ ಕೇಳಿದ್ರೆ, ಇದು ಜಾತ್ರಾ ಸಂದರ್ಭದಲ್ಲಿ MP ಎಲೆಕ್ಷನ್ ಹತ್ತಿರ ಇರುವಾಗ ನೀವು ಪತ್ರಿಕಾಗೋಷ್ಠಿ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಪೋಸ್ಟ್. ಇದರಲ್ಲಿ ಏನಿದೆ ಅಂತಂದರೆ, ಶಾಸಕ ಭೀಮಣ್ಣ ನಾಯ್ಕ ಅವರ ವಿಶೇಷ ಪ್ರಯತ್ನ, ಶಿರಸಿ ಜಾತ್ರೆಗೆ 5 ಕೋಟಿ ವಿಶೇಷ ಅನುದಾನ, CM ನಿರ್ದೇಶನ ಅಂತ ಇದೆ. ಇದರ ಕುರಿತಾಗಿ ನಾವು RTIಯಲ್ಲಿ ಪ್ರಶ್ನೆ ಕೇಳಿದ್ವಿ, ಶಿರಸಿ ಜಾತ್ರೆಗೆ ವಿಶೇಷ ಅನುದಾನ ಎಷ್ಟು ಬಂದಿದೆ ಅಂತೇಳಿ. RTI ಅವರು ನಮಗೆ ಕೊಟ್ಟಿರೋದು ಅನುದಾನ ಯಾವುದು ಶಿರಸಿ ಜಾತ್ರೆಗೆ ಬಂದಿಲ್ಲ. ನಿಮ್ಮ ಯಾರು ನಗರಸಭೆ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು
ಆಗಿರ್ತಕ್ಕಂಥ ಪ್ರದೀಪ್ ಶೆಟ್ಟಿ ಅವರು, ನಿಮ್ಮ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ, ಜಾತ್ರೆಗೆ ವಿಶೇಷ ಅನುದಾನ ಅಂತ ಕೊಡ್ತಕ್ಕಂಥ ಸರ್ಕಾರದಲ್ಲಿ ಯಾವುದೇ ರೀತಿಯ ಅವಕಾಶಗಳು ಇಲ್ಲ. ಸರ್ಕಾರದಲ್ಲಿ ಜಾತ್ರೆಗೆ ವಿಶೇಷ ಅನುದಾನ ಕೊಡೋ ಅವಕಾಶ ಇಲ್ಲ ಅನ್ನೋಂಗಿದ್ರೆ ನೀವು ಯಾಕೆ ಜಾತ್ರೆಗೆ ವಿಶೇಷ ಅನುದಾನ 5 ಕೋಟಿ ತಂದಿದ್ದೀವಿ ಅಂತೇಳಿ ಸುಳ್ಳು ಹೇಳಿದ್ರಿ? ಜಾತ್ರೆಗೆ ತಂದಿಲ್ಲ 5 ಕೋಟಿ ಹೇಳೋದನ್ನು ಇದನ್ನು ನಿಮ್ಮ ಪಕ್ಷದವರೇ ಒಪ್ಕೋತಾ ಇದ್ದಾರೆ. ಹಾಗಾದರೆ ನೀವು ಹೇಳಿರ್ತಕ್ಕಂಥದ್ದು ಸುಳ್ಳು ಅಂತಾಯಿತು. ಯಾಕೆ ಈ ಸುಳ್ಳು ಹೇಳಿದ್ರಿ? ಅದು ಜಾತ್ರೆ ಸಂದರ್ಭದಲ್ಲಿ ಮಾರಿಕಾಂಬಾ ದೇವಿಯ ಹೆಸರಲ್ಲಿ ಈ ದುಡ್ಡು 5 ಕೋಟಿ ತಂದಿದ್ದೀವಿ ಅಂತಂದರೆ ದೇವಿಯ ಭಕ್ತರು ಯಾರಿದ್ದಾರೆ ಅವರು ಭಾವನಾತ್ಮಕವಾಗಿ ಒಳಗಾಗಿ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಹೇಳೋ ಒಂದು ಐಡಿಯಾ ನಿಮ್ಮಲ್ಲಿತ್ತ? ಯಾಕೆ ಜನರಿಗೆ ಸುಳ್ಳು ಹೇಳಿದ್ರಿ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಿಮ್ಮ ಪ್ರೆಸ್ ಮೀಟಲ್ಲಿ ನಿನ್ನೆ ಪ್ರದೀಪ್ ಶೆಟ್ಟಿ ಅವರು ಹೇಳಿರ್ತಕ್ಕಂಥದ್ದು, ಮಾಹಿತಿ ಹಕ್ಕಿನ ಮೂಲಕ ಅಧಿಕಾರಿಗಳು ಸುಳ್ಳು ಮಾಹಿತಿ ನೀಡಿದ್ದಾರೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಪ್ರದೀಪ್ ಶೆಟ್ಟಿ, ಜಾತ್ರೆ ವಿಶೇಷ ಅನುದಾನ ಬಿಡುಗಡೆ ಕುರಿತು ಮಾಹಿತಿ ಹಕ್ಕಿನ ಮೂಲಕ ನಗರಸಭೆಯ ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ. ನೀತಿ ಸಂಹಿತೆ ಮುಗಿದ ಬಳಿಕ ಆ ಅಧಿಕಾರಿಯ ಮೇಲೆ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಅಂದರೆ RTIಯಲ್ಲಿ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋ ಇನ್ನೊಂದು ಸುಳ್ಳನ್ನು ಹೇಳಿದ್ದಾರೆ. RTIಯಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಏನು ಇನ್ಫಾರ್ಮೇಷನ್ ಲಭ್ಯ ಇದೆ ಅದನ್ನು ಕೊಡ್ತಾರೆ ಹೊರತು ಸುಳ್ಳಲ್ಲ. ಹಾಗಾಗಿ RTI ಮೇಲೆ ಯಾರಿಗೆ ನಂಬಿಕೆ ಇತ್ತು ಇದುವರೆಗೂ, RTI ಅಪ್ಲೈ ಮಾಡೋದ್ರಿಂದ ಸತ್ಯ ಬರುತ್ತೆ ಹೇಳೋ ನಂಬಿಕೆ ಇತ್ತು, ಅಂಥ ನಂಬಿಕೆಯನ್ನು, ಕೋಟಿ ಜನರ ನಂಬಿಕೆಯ ಮೇಲೆ ನಿಮ್ಮ ಪಕ್ಷದ ಯಾರು ಪ್ರದೀಪ್ ಶೆಟ್ಟಿ ಅನ್ನೋರು ನೇರವಾಗಿ ಅಪನಂಬಿಕೆಯನ್ನು ಮೂಡೋ ಥರ ಮಾಡಿದ್ದಾರೆ. ಇವರಿಗೆ ನಿಮ್ಮ ಪಕ್ಷ ಏನು ಕ್ರಮ ಕೈಗೊಳ್ಳುತ್ತೆ? ಸಿದ್ದಾಪುರ ತಾಲೂಕಿನಲ್ಲಿ ಸಿಡಿಲಿನ ಆರ್ಭಟಕ್ಕೆ ಬಲಿಯಾದ 7 ದನಗಳು. ಸಿದ್ದಾಪುರ ತಾಲೂಕಿನ ಕೊಡ್ಲಿ ಗ್ರಾಮದ ಕೊಪ್ಪ ಮಜರೆಯಲ್ಲಿ ಮೇ 18ರಂದು ಸುರಿದ ಭಾರೀ ಮಳೆಗೆ ಬುರಿಯಾ ನಾಯ್ಕ್ ಇವರಿಗೆ ಸೇರಿದ 2 ದನ, ನಾರಾಯಣ್ ನಾಯ್ಕ್ ಇವರಿಗೆ ಸೇರಿದ 2 ದನ, ನಾರಾಯಣ್ ಕನ್ನಾ ನಾಯ್ಕ್ ಇವರಿಗೆ ಸೇರಿದ 1 ದನ, ಗಣಪತಿ ನಾಯ್ಕ್ ಇವರಿಗೆ ಸೇರಿದ 1 ದನ ಹಾಗೂ ಲಕ್ಷ್ಮಣ್ ನಾಯ್ಕ್ ಇವರಿಗೆ ಸೇರಿದ 1 ದನ ಸಿಡಿಲಿನ ಹೊಡೆತಕ್ಕೆ ಮೃತಪಟ್ಟಿವೆ. ನಾವು ಮಾಡಿದ್ರು ಅಷ್ಟು ಬಿಟ್ಟರೆ ನಾವು ಕ್ಲೀನ್ ಇಲ್ಲ.